ನಮಸ್ತೆ, ಅಶ್ವವೇಗ ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಗ್ರಾಚ್ಯುಟಿ ಹಾಗೂ ಪೆನ್ಷನ್ ಕೊಡಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರ ಅಳಲು. ಶೋಷಣೆ ಮಾಡುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಗ್ರಾಚ್ಯುಟಿ ತೀರ್ಪು ಜಾರಿ ಆಗಲೇಬೇಕು. ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳು. ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಿವೃತ್ತ ಅಂಗನವಾಡಿಯ ಕಾರ್ಯಕರ್ತೆಯರು ಹಾಗೂ ಅವರ ಸಹಾಯಕರು ಗ್ರಾಚ್ಯುಟಿ ಹಾಗೂ ಮಾಸಿಕ ವೇತನವನ್ನು ಕೊಡಿ ಎಂದು ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ. ಸರ್ಕಾರವು ಅಂಗನವಾಡಿಯ ಕಾರ್ಯಕರ್ತೆಯರು ಅವರ ಸಹಾಯಕಿಯರು ನಿವೃತ್ತಿಯಾದಾಗ ಅತಿ ಕಡಿಮೆ ಪ್ರಮಾಣದ ಇಡೀ ಗಂಟನ್ನು ನೀಡಿ ತಮ್ಮ ಜವಾಬ್ದಾರಿಯಿಂದ ಸರ್ಕಾರಕ್ಕೆ ಕೊಟ್ಟು ಅಲ್ಲಿಗೆ ಕೈ ತೊಳೆದುಕೊಂಡು ನುಣಚಿಕೊಳ್ಳುತ್ತಿದೆ. ಇದರಿಂದ ನಿವೃತ್ತಿ ಹೊಂದಿದ ಮೇಲೆ ಜೀವನ ನಿರ್ವಹಣೆ ಅಗತ್ಯವಾಗಿರುವ ಪಿಂಚಣಿ, ಆರೋಗ್ಯದಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನು ಜಾರಿಗೊಳಿಸಲು ಆಸಕ್ತಿ ವಹಿಸುವುದಿಲ್ಲ. ಇದರ ಪರಿಣಾಮ ನಿವೃತ್ತಗೊಂಡ ಸಾವಿರಾರು ಸಂಖ್ಯೆಯಲ್ಲಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅವರ ಸಹಾಯಕಿಯರು ನರಕಯಾತನೆ ಅನುಭವಿಸಿದಂತಾಗಿದೆ ಎಂದು ಧರಣಿ ನಡೆಸಿದರು. ನನ್ನ ಹೆಸರು ಜಯಮ್ಮ ಅಂತ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಫೆಡರೇಷನ್ AITCಯ ಅಂಗನವಾಡಿ ಫೆಡರೇಷನ್ನ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಒಬ್ಬ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೇನು ನಮ್ಮ ಹೋರಾಟ ಅಂದರೆ, ನಿವೃತ್ತ ಆಗಿ ಕಳಿಸಿರ್ತಕ್ಕಂಥ ಕಾರ್ಯಕರ್ತೆ ಅಂಗನವಾಡಿಯವರನ್ನು ಗೌರವಧನ ಆಧಾರದಲ್ಲಿರೋರಿಗೆ 60 ವರ್ಷ ನಿವೃತ್ತಿ ಅಂತ ಹೇಳಿ ಮಾಡಿ ಕಳಿಸಿದ್ದಾರೆ. ನಿವೃತ್ತಿ ಮಾಡಿ ಕಳಿಸಿರ್ತಕ್ಕಂಥ ಸರ್ಕಾರ ಏಜನ್ನು ನಿಗದಿ ಮಾಡಿದೆ, ಆದರೆ ನಿವೃತ್ತಿ ವೇತನ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಅವ್ರಿಗಿಲ್ಲ. ಪ್ರಜ್ಞೆ ಇಲ್ಲದೆ ನಮ್ಮನ್ನು ನಿವೃತ್ತಿ ಮಾಡಿ ಮನೆಗೆ ಕಳಿಸಿದ್ದಾರೆ. ಯಾಕೆಂದರೆ 11-15 ವರ್ಷ ಆಗಿದೆ ನಿವೃತ್ತಿಯಾಗಿ. ಅವಾಗ ಒಂದು ಬಿಡಿಗಾಸನ್ನು ಕೊಡ್ತಾ ಇರಲಿಲ್ಲ. ಹಲವಾರು ಹೋರಾಟಗಳನ್ನು ಮಾಡಿದಾಗ 30,000 50,000 ಅಂತ ಒಂದು ಇರಿಗಂಟು ಥರ ಕೊಟ್ಟಿದ್ದಾರೆ ಭಿಕ್ಷೆಯಾಗಿ. ಅದು ಕೂಡ ಹೋಗಿ ಒಂದು 2 ದಿನದಲ್ಲಿ ಅದು ಖಾಲಿ ಆಗುತ್ತೆ. ನಾವು ಕೂಡ ಈ 15 ವರ್ಷಗಳಿಂದಲೂ ಕೂಡ ಸ್ವಾಮಿ ನಿಮಗಾಗಿ ದುಡಿದು ನೀವು ಆಳ್ತಕ್ಕಂಥ ಜನರಿಗೆ ರಕ್ಷಣೆಯನ್ನು ಕೊಟ್ಟು ನೀವು ತರ್ತಕ್ಕಂಥ ಏನು ಯೋಜನೆಗಳಿದಾವೆ ಅವನ್ನ ಮನೆ ಬಾಗಿಲಿಗೆ ಇವತ್ತು ಕಾರ್ಮಿಕರು, ದಲಿತರ ಮಕ್ಕಳು, ಬಡವರ ಮಕ್ಕಳಿಗೆ ಸೇವೆ ಮಾಡಿ ಮನೆಗೆ ಹೋಗಿರ್ತಕ್ಕಂಥ ಕಾರ್ಯಕರ್ತೆಯರು ಇವತ್ತು ಪರಿತ್ಯಕ್ತರಿದ್ದಾರೆ. ಅವರು ವಿಧವೆಯರಿದ್ದಾರೆ. ಮತ್ತೆ ಯಾರು ಆಶ್ರಯ ಇಲ್ಲದೆ ಇರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಅವರಿಗೆ ಜೀವನ ನಡೆಸೋದಕ್ಕೆ ಒಂದು ಪಿಂಚಣಿ ಕೊಡಿ ಸ್ವಾಮಿ ಅಂತ ಹೇಳಿದ್ರೆ ಕೊಡದೆ ನಾಚಿಕಟ್ಟುಗಳ ಸರ್ಕಾರಗಳು ಇನ್ನೂ ಕೂಡ ಈ ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇದೆ. ಆ ಯೋಜನೆಯನ್ನು ಜಾರಿ ತರ್ತಾನೆ ಇದ್ದಾರೆ. ನಾರಿ ಶಕ್ತಿ ಯೋಜನೆ ಅಂತ ಹೇಳಿ ಈ ಜನವರಿ 15ನೇ ತಾರೀಕು ಪೇಪರ್ ಅನೌನ್ಸ್ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಅವರು. ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ನಾವು 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಹೀಗೆ ಆದ್ಯತೆ ಮೇರೆಗೆ ಅವರಿಗೆ ಕೊಡ್ತೇವೆ ಅವ್ರ ಜೀವನ ಸಾಗೋದಕ್ಕೆ ಅಂತ. ಸ್ವಾಮಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? 8 ವರ್ಷ ಆಗಿದೆ ತಾವು ಬಂದು, 2 ಬಜೆಟ್ ಆಗ್ತಾ ಇದೆ. ಅವತ್ತಿನಿಂದಲೂ ಕೂಡ ತಮ್ಮನ್ನು ಕೇಳ್ತಾ ಇದೀವಿ. 2 ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ತಾವೇ ಇದ್ದೀರಿ. ಮೋದಿ ಅವರೇ ನಿಮಗೆ ಕಾಣಿಸ್ತಾ ಇಲ್ವಾ? 27 ಲಕ್ಷ ಮಹಿಳೆಯರನ್ನ ನಿವೃತ್ತಿ ವೇತನ ಕೊಡದೆ, ಕನಿಷ್ಠ ವೇತನ ಕೊಡದೆ ದುಡಿಸ್ಕೊಳ್ತಾ ಇದ್ದೀರಿ 2 ಸರ್ಕಾರಗಳು ಅಂತ ಹೇಳಿ ನಾವು ಹಲವಾರು ಹೋರಾಟಗಳನ್ನ ಮಾಡ್ತಾನೆ ಇದ್ದೇವೆ. ಮತ್ತೆ ಕೂಡ ನಾವು ಡಿಸೆಂಬರ್ ಒಳಗಡೆ ಈ ಚಳಿಗಾಲದ ಅಧಿವೇಶನದೊಳಗಡೆ ಈ ಬೇಡಿಕೆಯನ್ನು ಇಟ್ಕೊಂಡು ಕೂಡ ಮತ್ತೆ ಇವತ್ತೇನು ಜೀವಂತವಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಕಾರ್ಯಕರ್ತರು. NEP ಜಾರಿ ಆಗಿರ್ಬೋದು, ಮತ್ತೆ ಕನಿಷ್ಠ ವೇತನ ನಮಗೆ ಏನು ಶಾಲೆಯಲ್ಲೇ LKG UKG ತಗೊಂಡ್ಬಂದು ಶಿಕ್ಷಕರನ್ನಾಗಿ ಮಾಡಬೇಕು ಅಂತ ಹೇಳಿ ನಾವು ನಿವೃತ್ತಿ ವೇತನದ ಸಮೇತ ಹೋರಾಟವನ್ನು ಮಾಡಿದ್ವಿ ಬೆಳಗಾವಿಯಲ್ಲಿ. ಅಲ್ಲಿ ಕೂಡ ಎಲ್ಲ ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಆದರೂ ಸರ್ಕಾರ ಮಾಡ್ತೀವಿ ಇಲ್ಲ ಹೇಳೋ ಧೈರ್ಯವನ್ನ ಬೆಳೆಸ್ಕೊಳ್ತಾ ಇಲ್ಲ. ಯಾಕೆ ಭಯ ಆಗ್ತಾ ಇದೆಯಾ? ಮುಂದೆ ಚುನಾವಣೆ ಬರ್ತಾ ಇದೆ ನಿಮ್ಗೆ. ಈ ಚುನಾವಣೆ ಒಳಗಡೆ ನಾರಿ ಶಕ್ತಿ ಅಂತ ಏನು ಇವಾಗ ತಗೊಂಡಿದ್ದೀರಿ, ಇವರು ಕೂಡ ನಾರಿಯರ ಸ್ವಾಮಿ ಅಂಗನವಾಡಿ ಕಾರ್ಯಕರ್ತೆಯರು. ಅವರೆಲ್ಲೂ ಮಾಡ್ಕೊಳಕ್ ಹೋಗೋದಿಲ್ಲ. ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ಇವರಿಗೆ ನಿವೃತ್ತಿ ವೇತನ ಇಷ್ಟು ಅಂತ ಹೇಳಿ ಘೋಷಣೆ ಮಾಡೋ ಹಾಗೆ ಅಲಪ್ಪಾಚಾರ್ರು ಮುಖ್ಯಮಂತ್ರಿಯವರನ್ನ ಕೇಳಬೇಕು. ನಮ್ಮ ಮಂತ್ರಿಗಳು ಹೆಚ್ಚು ಗಮನ ವಹಿಸಿ ಸರ್ಕಾರದ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇವತ್ತೇನು ನಮಗೆ ನಿವೃತ್ತಿ ಆದಂಥ ಕಾರ್ಯಕರ್ತೆಯರಿಗೆ 5,000 ರೂಪಾಯಿಯನ್ನು ಜಾರಿ ಮಾಡಬೇಕು. ಸುಪ್ರೀಂ ಕೋರ್ಟ್ ಇಡೀ ದೇಶದ ಅಂಗನವಾಡಿ ಮಹಿಳೆಯರಿಗೆ, ನಾವು ಕಾರ್ಮಿಕರು, ಇವರು ಈ ಎಲ್ಲ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಕ್ಕಳನ್ನ, ಮಹಿಳೆಯರನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಸರ್ಕಾರ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಗ್ರಾಚ್ಯುಟಿ ತೀರ್ಪನ್ನ ಕೊಡಬಹುದು. ಅವರು ಗ್ರಾಚ್ಯುಟಿಗೆ ಅರ್ಹರು. 1975 ಬಂದಿರತಕ್ಕಂಥ ಗ್ರಾಚ್ಯುಟಿ ಏನಿದೆ ಆ ತೀರ್ಪಿಗೆ ಇವರು ಅರ್ಹರಿದ್ದಾರೆ ಅಂತ ಹೇಳಿ ತೀರ್ಪು ಕೊಟ್ಟಿದೆ ಏಪ್ರಿಲ್ ತಿಂಗಳಲ್ಲಿ. ಆದರೂ ಕೂಡ ಈ ಸರ್ಕಾರಗಳು ಒಂದು ಮಾತು ಚಕಾರ ಎತ್ತದೆ. ಮಹಿಳೆಯರನ್ನ ಶೋಷಣೆ ಮಾಡ್ತಾ, ಮಹಿಳೆಯರು ವೋಟ್ ಬ್ಯಾಂಕಿಗಾಗಿ ನಾರಿಯರು, ಮಹಿಳೆಯರು ನಮ್ಮ ದೇವರು ನಿಮಗೆ ನಾವು ತುಂಬಾ ಮಾಡ್ತೀವಿ ಅಂತ ಹೇಳಿ
ಹೇಳಿ ಅಲ್ಲಿ ಬೇಟಿ ಬಚಾವ್ ಅಂತ ಹೇಳ್ತಕ್ಕಂಥ ಮೋದಿಗೆ ಬೇಟಿಯರ್ ಥರ ನಾವು ಕಾಣ್ತಾನೆ ಇಲ್ಲ. ಇಲ್ಲಿ ನಾರಿಯರ್ ಅಂತ ಹೇಳ್ತಾ ಇರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ನಿಮಗೆ ನಾರಿಯರ್ ಥರ ನಾವು ಕಾಣ್ತಾ ಇಲ್ವಾ? ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಈ ಬಜೆಟ್ ಒಳಗಡೆ ನೀವೇನಾದರೂ ಪೆನ್ಷನ್ ಅನ್ನ ಜಾರಿ ಮಾಡದೇ ಇದ್ರೆ, ಗ್ರಾಚ್ಯುಟಿ ತೀರ್ಪನ್ನು ಜಾರಿ ಮಾಡದೇ ಇದ್ರೆ ಮುಂದೆ ನಾವು ನಿಮಗೆ ಬುದ್ಧಿ ಕಲಿಸ್ತೇವೆ, ಸರ್ಕಾರನ ಕಿತ್ತೊಗೆಯುವಂತ ಕೆಲಸವನ್ನ ಮಾಡುತ್ತೆ ಈ ಮಹಿಳೆಯರು ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ದಯವಿಟ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಏನಿವತ್ತು ಸಕ್ಕರೆ ರೋಗ ತುಂಬಾ ಕಾಡ್ತಾ ಇದೆ, BP, ಶುಗರು, ಕ್ಯಾನ್ಸರು, ಹಲವಾರು ನರ ರೋಗಗಳಿಂದ ತತ್ತರಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತೆಯರಲ್ಲಿ ತುಂಬಾ ನಿಕೃಷ್ಟವಾಗಿರ್ತಕ್ಕಂಥ ಕಾರ್ಯಕರ್ತೆಯರು ಯಾರು ಬಂದಿಲ್ಲ. ಇವತ್ತೇನೋ ಸ್ವಲ್ಪ ಓಡಾಡಬಹುದು ನಮಗೆ ಬೇಕಂತ ಹೇಳಿ ನಮ್ಮ ನಾಯಕರುಗಳನ್ನ ಕಾಲಿಗೆ ಕೈಗೆ ಬೀಳ್ತಾ ಇದ್ದಂತ ಕಾರ್ಯಕರ್ತರನ್ನ ಇವತ್ತು ಕರ್ಕೊಂಡು ಬಂದು ನಿವೃತ್ತಿ ಆದವರು ನಾವು ನಮಗೆ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ತಕ್ಕಂಥ ಕೆಲಸವನ್ನ AITUC ಸಂಘಟನೆ ಇಡೀ ರಾಜ್ಯಾದ್ಯಂತ DC ಕಚೇರಿ ಮುಂದೆ DC-ಗಳ ಮುಖಾಂತರ, ಅಧಿಕಾರಿಗಳ ಮುಖಾಂತರ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಈಗಲೂ ಕೂಡ ಅಲಪಾಚಾರ್ ಅವರು ಬಂದು ಮನವಿಯನ್ನು ತಗೋಬೇಕು, ನಮ್ಮ ಇಲಾಖಾಧಿಕಾರಿಗಳು ತಗೋಬೇಕು. ಈ ಜಾರಿ ಮಾಡೋದಕ್ಕೆ ಏನ್ ತಾವು IAS ಅಧಿಕಾರಿಗಳು, ನಿರ್ದೇಶಕರಿದ್ದೀರಿ, ಸೆಕ್ರೆಟರಿ ಅವರಿದ್ದೀರಿ, ಮನವಿನ ತಗೊಂಡು ಈ ನಿವೃತ್ತ ಕಾರ್ಯಕರ್ತರ ಜೀವನಕ್ಕೆ ಸಾಯೋವರೆಗೂ ಒಂದು ಪಿಂಚಣಿಯನ್ನು ಕೊಟ್ಟು ಅನ್ನ ತಿಂದು ಪ್ರಾಣ ಬಿಡ್ಲಿಕ್ಕೆ ಅವಕಾಶ ಮಾಡ್ತೀರಿ. ಈ ಸರ್ಕಾರ ಮಾಡದೆ ಹೋದ್ರೆ ಮುಂದೆ ನೀವು ಅನುಭವಿಸ್ತೀರಿ ಅಂತ ಈ ಒಂದು ಹೋರಾಟದ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈಗೇನಾದ್ರೂ ಬಜೆಟ್ ಅಲ್ಲಿ ಜಾರಿ ಆಗದೇ ಇದ್ರೆ ನಿರಂತರ ಹೋರಾಟಕ್ಕೆ ಹೋಗ್ಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.